ಬಂದ್ಬಿಟ್ಟೆ ಗೌರವಾನ್ವಿತ ಸಭಾಧ್ಯಕ್ಷರನ್ನ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಕೆಲವು ಶಾಸಕರು ಭೇಟಿಯನ್ನು ಮಾಡಿ ಕಳೆದ ವಿಧಾನಸಭೆಯಲ್ಲಿ ಏನು ಒಂದು ಕ್ರಮವನ್ನು ತಗೊಂಡಿದ್ರು ಅದನ್ನು ಮರುಪರಿಶೀಲನೆ ಮಾಡಬೇಕಾಗ್ತದೆ ಮತ್ತು 6 ತಿಂಗಳ ಕಾಲ ತಾವು ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿರೋದು ಇದೆಲ್ಲೂ ಕೂಡ ಊರ್ಜಿತ ಆಗಿಲ್ಲ ಕೋರ್ಟ್ಗಳಲ್ಲೂ ಕೂಡ. ಸೊ ಅದಕ್ಕೆ ನಾವು ಅದಕ್ಕೆ ಹೋಗೋದಕ್ಕೆ ಮೊದಲು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಈಗ ಆಗಿರ್ತಕ್ಕಂಥದ್ದು 1 ತಿಂಗಳಾಗಿದೆ, ಉಳಿಕೆದನ್ನು ಅದನ್ನು ವೇವ್ ಅಪ್ ಮಾಡಬೇಕು ಮತ್ತು ಜೊತೆಯಲ್ಲಿ ಅಸೆಂಬ್ಲಿ ಒಳಗಡೆ ಈ ಘಟನೆ ಆಗಿರೋದು ಆದರೆ ನೀವು ಹೊರಗಡೆ ಕಮಿಟಿಗಳಿಗೂ ಕೂಡ ಹೋಗಬಾರ್ದು, TADA ಕೊಡಬಾರ್ದು ಅಂತಕ್ಕಂಥದ್ದು ಮಾಡಿರೋದಿದೆ. ಅದನ್ನು ಕೂಡ ತಾವು ಪರಿಶೀಲನೆ ಮಾಡಬೇಕು ಅಂತೇಳಿ ಈಗ ನಮ್ಮ ಉಳಿಕೆ ವಿಚಾರವನ್ನು ವಿರೋಧ ಪಕ್ಷದ ನಾಯಕರು ಅವರಿಬ್ಬರು ಕಾನೂನುಬದ್ಧವಾಗಿ ಒಳಗಡೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರು ಮಾತಾಡಿ ಅದರ ಮೇಲೆ ಏನು ಕ್ರಮ ತಗೊಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಂತೇಳಿ ಈಗ ನಾವು ಹೊರಗಡೆ ಇಲ್ಲ ಒಟ್ಟಾಗೆ ಮಾತಾಡಿ, ಸಪ್ರೇಟ್ ಏನೈತೆ ಅದರಲ್ಲಿ, ಸಪ್ರೇಟ್ ಏನಿಲ್ಲ. ಸೊ ನಾವು ನಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ದೀವಿ. ಸೊ ಅದು ಸ್ಪೀಕರ್ ಅವರು ಅದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡ್ತಾವ್ರೆ. ಇನ್ನು ಬಂದ್ಬಿಟ್ಟೆ ಗೌರವಾನ್ವಿತ ಸಭಾಧ್ಯಕ್ಷರನ್ನ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಕೆಲವು ಶಾಸಕರು ಭೇಟಿಯನ್ನು ಮಾಡಿ ಕಳೆದ ವಿಧಾನಸಭೆಯಲ್ಲಿ ಏನು ಒಂದು ಕ್ರಮವನ್ನು ತಗೊಂಡಿದ್ರು ಅದನ್ನು ಮರುಪರಿಶೀಲನೆ ಮಾಡಬೇಕಾಗ್ತದೆ ಮತ್ತು 6 ತಿಂಗಳ ಕಾಲ ತಾವು ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿರೋದು ಇದೆಲ್ಲೂ ಕೂಡ ಊರ್ಜಿತ ಆಗಿಲ್ಲ ಕೋರ್ಟ್ಗಳಲ್ಲೂ ಕೂಡ. ಸೊ ಅದಕ್ಕೆ ನಾವು ಅದಕ್ಕೆ ಹೋಗೋದಕ್ಕೆ ಮೊದಲು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಈಗ ಆಗಿರ್ತಕ್ಕಂಥದ್ದು 1 ತಿಂಗಳಾಗಿದೆ, ಉಳಿಕೆದನ್ನು ಅದನ್ನು ವೇವ್ ಅಪ್ ಮಾಡಬೇಕು ಮತ್ತು ಜೊತೆಯಲ್ಲಿ ಅಸೆಂಬ್ಲಿ ಒಳಗಡೆ ಈ ಘಟನೆ ಆಗಿರೋದು ಆದರೆ ನೀವು ಹೊರಗಡೆ ಕಮಿಟಿಗಳಿಗೂ ಕೂಡ ಹೋಗಬಾರ್ದು, TADA ಕೊಡಬಾರ್ದು ಅಂತಕ್ಕಂಥದ್ದು ಮಾಡಿರೋದಿದೆ. ಅದನ್ನು ಕೂಡ ತಾವು ಪರಿಶೀಲನೆ ಮಾಡಬೇಕು ಅಂತೇಳಿ ಈಗ ನಮ್ಮ ಉಳಿಕೆ ವಿಚಾರವನ್ನು ವಿರೋಧ ಪಕ್ಷದ ನಾಯಕರು ಅವರಿಬ್ಬರು ಕಾನೂನುಬದ್ಧವಾಗಿ ಒಳಗಡೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರು ಮಾತಾಡಿ ಅದರ ಮೇಲೆ ಏನು ಕ್ರಮ ತಗೊಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಂತೇಳಿ ಈಗ ನಾವು ಹೊರಗಡೆ ಇಲ್ಲ ಒಟ್ಟಾಗೆ ಮಾತಾಡಿ, ಸಪ್ರೇಟ್ ಏನೈತೆ ಅದರಲ್ಲಿ, ಸಪ್ರೇಟ್ ಏನಿಲ್ಲ. ಸೊ ನಾವು ನಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ದೀವಿ. ಸೊ ಅದು ಸ್ಪೀಕರ್ ಅವರು ಅದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡ್ತಾವ್ರೆ. ಇನ್ನು ಬಂದ್ಬಿಟ್ಟೆ ಗೌರವಾನ್ವಿತ ಸಭಾಧ್ಯಕ್ಷರನ್ನ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಕೆಲವು ಶಾಸಕರು ಭೇಟಿಯನ್ನು ಮಾಡಿ ಕಳೆದ ವಿಧಾನಸಭೆಯಲ್ಲಿ ಏನು ಒಂದು ಕ್ರಮವನ್ನು ತಗೊಂಡಿದ್ರು ಅದನ್ನು ಮರುಪರಿಶೀಲನೆ ಮಾಡಬೇಕಾಗ್ತದೆ ಮತ್ತು 6 ತಿಂಗಳ ಕಾಲ ತಾವು ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿರೋದು ಇದೆಲ್ಲೂ ಕೂಡ ಊರ್ಜಿತ ಆಗಿಲ್ಲ ಕೋರ್ಟ್ಗಳಲ್ಲೂ ಕೂಡ. ಸೊ ಅದಕ್ಕೆ ನಾವು ಅದಕ್ಕೆ ಹೋಗೋದಕ್ಕೆ ಮೊದಲು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಈಗ ಆಗಿರ್ತಕ್ಕಂಥದ್ದು 1 ತಿಂಗಳಾಗಿದೆ, ಉಳಿಕೆದನ್ನು ಅದನ್ನು ವೇವ್ ಅಪ್ ಮಾಡಬೇಕು ಮತ್ತು ಜೊತೆಯಲ್ಲಿ ಅಸೆಂಬ್ಲಿ ಒಳಗಡೆ ಈ ಘಟನೆ ಆಗಿರೋದು ಆದರೆ ನೀವು ಹೊರಗಡೆ ಕಮಿಟಿಗಳಿಗೂ ಕೂಡ ಹೋಗಬಾರ್ದು, TADA ಕೊಡಬಾರ್ದು ಅಂತಕ್ಕಂಥದ್ದು ಮಾಡಿರೋದಿದೆ. ಅದನ್ನು ಕೂಡ ತಾವು ಪರಿಶೀಲನೆ ಮಾಡಬೇಕು ಅಂತೇಳಿ ಈಗ ನಮ್ಮ ಉಳಿಕೆ ವಿಚಾರವನ್ನು ವಿರೋಧ ಪಕ್ಷದ ನಾಯಕರು ಅವರಿಬ್ಬರು ಕಾನೂನುಬದ್ಧವಾಗಿ ಒಳಗಡೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರು ಮಾತಾಡಿ ಅದರ ಮೇಲೆ ಏನು ಕ್ರಮ ತಗೊಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಂತೇಳಿ ಈಗ ನಾವು ಹೊರಗಡೆ ಇಲ್ಲ ಒಟ್ಟಾಗೆ ಮಾತಾಡಿ, ಸಪ್ರೇಟ್ ಏನೈತೆ ಅದರಲ್ಲಿ, ಸಪ್ರೇಟ್ ಏನಿಲ್ಲ. ಸೊ ನಾವು ನಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ದೀವಿ. ಸೊ ಅದು ಸ್ಪೀಕರ್ ಅವರು ಅದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡ್ತಾವ್ರೆ. ಇನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.